ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಚಾಯ್ಸ್ ಒಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಚಾನಲ್ಗೂ ಕೂಡ ಮಂತ್ಲಿ ರೀಕ್ಯಾಪನ್ನು ಕೊಟ್ಟಿದ್ದಾರೆ. ಯಾರ್ಯಾರ್ದು ಯೂಟ್ಯೂಬ್ ಚಾನಲ್ ಇದೆ ಅವರಿಗೆಲ್ಲ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ. ಆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಏನಂತ ಅಂದರೆ ಮಂತ್ಲಿ ರೀಕ್ಯಾಪು, ವೀಕ್ಲಿ ರೀಕ್ಯಾಪು ಈ ರೀತಿ ಕೊಡ್ತಾ ಇರ್ತಾರೆ ಗೈಸ್. ನೀವು ಬೇಕಾದರೆ ನಿಮ್ಮ YT ಸ್ಟುಡಿಯೋದಲ್ಲಿ ಬೇಗ ಹೋಗಿ ಚೆಕ್ ಮಾಡಿ. ಆ ಮಂತ್ಲಿ ರೀಕ್ಯಾಪ್ ಅಥವಾ ವೀಕ್ಲಿ ರೀಕ್ಯಾಪ್ನಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತ ಹೇಳಿದರೆ, ನೀವು ಈ ಮಂತಲ್ಲಿ ಎಷ್ಟು ಜನನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಎಷ್ಟು ವ್ಯೂಸ್ ನಿಮ್ಮ ಚಾನಲ್ಗೆ ಬಂದಿದೆ, ಮತ್ತು ನಿಮಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಜನ ಶೇರ್ ಮಾಡಿದ್ದಾರೆ, ಎಷ್ಟು ಜನ ನಿಮ್ಮ ಚಾನಲ್ಗೆ ಲೈಕ್ ಮಾಡಿದ್ದಾರೆ, ಈ ರೀತಿ ನಿಮಗೆ ಈ ಮಂತಲ್ಲಿ ಎಷ್ಟು ಜನ ಈ ರೀತಿ ಅಟ್ರ್ಯಾಕ್ಟ್ ಆಗಿದ್ದಾರೆ, ಈ ರೀತಿ ತುಂಬ ಮಾಹಿತಿಯನ್ನು ಆ ಮಂತ್ಲಿ ರೀಕ್ಯಾಪ್ನಲ್ಲಿ ಕೊಟ್ಟಿರ್ತಾರೆ. ನನಗೂ ಕೂಡ ನಿನ್ನೆ ಆ ಮಂತ್ಲಿ ರೀಕ್ಯಾಪ್ ಅಂದರೆ ಏಪ್ರಿಲ್ದು ಮಂತ್ಲಿ ರೀಕ್ಯಾಪ್ ನನಗೆ ಬಂದಿದೆ. ಅದು ಯಾವ ರೀತಿ ಇದೆ ಏನು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೂ ಈ ಮಂತ್ಲಿ ರೀಕ್ಯಾಪ್ ನಂದು ನೋಡಿದ್ರು ಅಂತ ಅಂದರೆ ನೀವು ಕೂಡ ಮೋಟಿವೇಶನ್ ಆಗಿ ನಾನು ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು, ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು, ಲೈವ್ ವಿಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಡ್ತೀರಿ. ಅದಕ್ಕೋಸ್ಕರ ನೀವು ತುಂಬ ಮೋಟಿವೇಶನ್ ಆಗ್ತೀರಿ ಈ ವಿಡಿಯೋ ನೋಡೋದ್ರಿಂದ. ನೀವು ಒಂದು ಹೊಸ ವಿಡಿಯೋ ಆಗಿರ್ಬೋದು ಮಾಡೋದ್ರಿಂದ, ಶಾರ್ಟ್ಸ್ ಮಾಡೋದ್ರಿಂದ ಈ ವಿಡಿಯೋನ ನೋಡಿದ್ರಿ ಅಂತ ಅಂದರೆ ನೀವು ಕೂಡ ತುಂಬ ಮೋಟಿವೇಶನ್ ಆಗಿ ನೆಕ್ಸ್ಟ್ ಲೈವ್ ವಿಡಿಯೋಗಳು, ಶಾರ್ಟ್ಸ್ ಆಗಿರ್ಬೋದು ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೀರಿ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ವಾಟ್ಸಪ್ ಚಾನಲ್ಗೆ ಇನ್ನೂ ಲಾಗಿನ್ ಆಗಿಲ್ಲ ಅಂತ ಅಂದರೆ, ಇನ್ನೂ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಫಾಲೋ ಆಗಿಲ್ಲ ಅಂದರೆ ಬೇಗ ಫಾಲೋ ಆಗಿ. ಯಾಕಂತ ಅಂದರೆ ನಾನು ಅಮೆಝಾನ್ನಲ್ಲಿರ್ತಕ್ಕಂಥ ಆಫರ್ಗಳಲ್ಲೆಲ್ಲ ವಾಚಸ್ ಆಗಿರ್ಬೋದು, ಶೂಗಳಾಗಿರ್ಬೋದು, ಈ ರೀತಿ ಅನೇಕ ಆಫರ್ಗಳಿರ್ತಕ್ಕಂಥ ಬಟ್ಟೆಗಳಾಗಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನನ್ನ ವಾಟ್ಸಪ್ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಲಿಂಕನ್ನು ನೀವು ಬೇಗ ಹೋಗಿ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅದಕ್ಕೋಸ್ಕರ ಬೇಗ ನನ್ನ ವಾಟ್ಸಪ್ ಚಾನಲ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ಗೆ ಹೋಗಿ ಬೇಗ ಫಾಲೋ ಆಗಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಇವಾಗ ಡೈರೆಕ್ಟಾಗಿ ವಿಡಿಯೋವನ್ನು ಶುರು ಮಾಡೋಣ. ನೋಡ್ತಾ ಇರ್ಬೋದು, ನನ್ನ YT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಇದು ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿದಿರೋದು. 1498 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ನೀವು ಇಬ್ಬರು ಯಾರಾದರೂ 2 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬ್ ಆದರು ಅಂತ ಅಂದರೆ 1500 ಅಂದರೆ 1500 ಜನ ಸಬ್ಸ್ಕ್ರೈಬರ್ಸ್ ನನಗೆ ಕಂಪ್ಲೀಟ್ ಆಗ್ತಾರೆ. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಡೈರೆಕ್ಟಾಗಿ ಮಂತ್ಲಿ ಅನಾಲಿಟಿಕ್ಸ್ ಅಂದರೆ ಮಂತ್ಲಿ ರೀಕ್ಯಾಪನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ನೀವು ನೋಡ್ತಾ ಇರ್ಬೋದು, ವೀಕ್ಲಿ ರೀಕ್ಯಾಪನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇದು ವೀಕ್ಲಿ ರೀಕ್ಯಾಪ್. ವೀಕ್ಲಿ ರೀಕ್ಯಾಪಲ್ಲಿ ನೋಡ್ತಾ ಇರ್ಬೋದು, ಏಪ್ರಿಲ್ 21ಇಂದ ಏಪ್ರಿಲ್ 27ವರೆಗೂ ನಾನು ಏನೇನು ಹಾಕಿದ್ದೀನಿ, ಎಷ್ಟೆಷ್ಟು ವೀಡಿಯೋ, ಎಷ್ಟು ಶಾರ್ಟ್ಸು, ಎಷ್ಟು ಪೋಸ್ಟ್ಸನ್ನು ಹಾಕಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ. 1 ವೀಡಿಯೋ 38 ಶಾರ್ಟ್ಸ್ 4 ಪೋಸ್ಟ್ಸನ್ನು ನಾನು ಹಾಕಿದ್ದೀನಿ. ಇಷ್ಟರಿಂದ ನನಗೆ ಎಷ್ಟು ವ್ಯೂಸ್ ಆಗಿದೆ ನೋಡ್ತಾ ಇರ್ಬೋದು, 28.7K ವ್ಯೂಸ್ ಆಗಿದೆ. 28,700 ನನಗೆ ವ್ಯೂಸ್ ಆಗಿದೆ. ಆ್ಯಂಡ್ ಯು ಗಾಟ್ 54 ನ್ಯೂ ಸಬ್ಸ್ಕ್ರೈಬರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನನಗೆ ಮೊದಲಿಗೆ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ಗಿಂತ ಈ ವಾರ ನನಗೆ ಈ ವಾರದಿಂದ ನನಗೆ 54 ಜನ ಹೊಸ ಸಬ್ಸ್ಕ್ರೈಬರ್ಸು ನನಗೆ ಇನ್ಕ್ರೀಸ್ ಆಗಿದ್ದಾರೆ. ಹೌ ಪೀಪಲ್ ಫೈಂಡ್ ಯು ಅಂತ ನೋಡ್ತಾ ಇರ್ಬೋದು. ಶಾರ್ಟ್ಸ್ ಫೀಡಿಂದ ನಮಗೆ ವ್ಯೂಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಯೂಟ್ಯೂಬ್ ಸರ್ಚಿಂದ ನನಗೆ ಸೆಕೆಂಡ್ ಆಪ್ಷನ್ ಇದೆ, ಸೌಂಡ್ ಪೇಜಸ್ಸಿಂದ ಥರ್ಡ್ ಆಪ್ಷನ್ ಇದೆ. ಮತ್ತು ನೆಕ್ಸ್ಟ್ ನೋಡ್ತಾ ಇರ್ಬೋದು, ದಿಸ್ ವಾಟ್ ದೇ ವಾಚ್ಡ್ ಅಂದರೆ ಯಾವ್ಯಾವ ಇಲ್ಲಿ ವೈರಲ್ ಆಗಿರೋ ಶಾರ್ಟ್ಸು ನನಗೆ ಇಲ್ಲಿ ತೋರಿಸ್ತಾ ಇದೆ. ನನಗೆ ಈ ವಾರದಲ್ಲಿ ಎಷ್ಟು ಲೈಕ್ಸ್ ಬಂದಿದೆ ಅಂತ ಅಂದರೆ 362 ಲೈಕ್ಸ್ ಬಂದಿದೆ, 32 ಶೇರ್ಸ್ ಆಗಿದೆ, 9 ಕಮೆಂಟ್ಸ್ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ವಾಟ್ ವಾಸ್ ಯುವರ್ ಮೋಸ್ಟ್ ವ್ಯೂವ್ಡ್ ವಿಡಿಯೋ ಲಾಸ್ಟ್ ವೀಕ್ ಅಂತ ನೋಡ್ತಾ ಇರ್ಬೋದು. ನನಗೆ ಆಲ್ಮೋಸ್ಟ್ ನನ್ನ ಶಾರ್ಟ್ಸು ದಿನಕ್ಕೆ ಒಂದು 5 ಇಂದ 6 ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ಸೇ ನನಗೆ ವೈರಲ್ ಆಗುತ್ತೆ ಜಾಸ್ತಿ. ನೋಡ್ತಾ ಇರ್ಬೋದು, ಇದರಲ್ಲಿ ನನಗೆ ಗೇಮ್ ಟೈಪ್ ಕೊಟ್ಟಿರ್ತಾರೆ. ಇದರಲ್ಲಿ ನಾನು ಯಾವುದಾದ್ರೂ ಒಂದು ಆಪ್ಷನನ್ನು ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಹೌದು ಇದರಲ್ಲಿ ಎಷ್ಟು ವ್ಯೂಸ್ ಆಗಿದೆ ನೀವು ನೋಡ್ತಾ ಇರ್ಬೋದು. ದಿಸ್ ವಿಡಿಯೋ ಗಾಟ್ 20,225 ವ್ಯೂಸ್ ಇನ್ ದಿ ಲಾಸ್ಟ್ ವೀಕ್. ಬರೀ ಒಂದು ವಾರದಲ್ಲಿ ನನಗೆ 25,225 ವ್ಯೂಸ್ ಇದೊಂದೇ ಶಾರ್ಟ್ಸಿಂದ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇದು ವೀಕ್ಲಿ ರೀಕ್ಯಾಪ್. ಇನ್ನೊಂದಿದೆ ನನಗೆ ಯೂಟ್ಯೂಬ್ನವರು ಕಳಿಸಿದ್ದಾರೆ, ಇದು ಮಂತ್ಲಿ ರೀಕ್ಯಾಪ್. ಯಾವ ಮಂತಿಂದು ಅಂತ ನೋಡೋದಾದರೆ ಯುವರ್ ಏಪ್ರಿಲ್ ರೀಕ್ಯಾಪ್ ಈಸ್ ಹಿಯರ್. ಏಪ್ರಿಲ್ ರೀಕ್ಯಾಪನ್ನು ನನಗೆ ಕೊಟ್ಟಿದ್ದಾರೆ. ಎಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ, ಹಿಯರ್ ವಾಟ್ ಯು ಗಾಟ್ ಅಪ್ ಟು
ಇನ್ ಏಪ್ರಿಲ್ ಅಂತ ನನಗೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು 4 ವೀಡಿಯೋಸ್ 161 ಶಾರ್ಟ್ಸ್ 161 ಶಾರ್ಟ್ಸನ್ನು ನಾನು ಇದು ಒಂದೇ ಮಂತಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 5 ಲೈವ್ ಸ್ಟ್ರೀಮ್ಸನ್ನು ಮಾಡಿದ್ದೀನಿ. 14 ಪೋಸ್ಟ್ಸನ್ನು ನಾನು ಈ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯು ಪಬ್ಲಿಷ್ಡ್ ಯುವರ್ 1000th ವಿಡಿಯೋ ಅಂದರೆ 1000 ವೀಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ. ಈ ಮಂತ್ ಹೈಲೈಟ್ ಆಗಿದೆ. ಇದು ನೋಡ್ತಾ ಇರೋದು ಪೀಪಲ್ ವಾಚ್ಡ್ ಯುವರ್ ಚಾನಲ್ 360.5K ಟೈಮ್ಸ್ ಅಂತ ನೋಡ್ತಾ ಇರ್ಬೋದು. ಬೇರೆ ಮಂತ್ಗೆ ಕಂಪೇರ್ ಮಾಡಿದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ ನನಗೆ ಕಂಪೇರ್ ಮಾಡಿದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಈ ಮಂತಲ್ಲಿ ಅಂತ 3,60,500 ಚಿಲ್ಡ್ರ ಟೈಮ್ಸು ನನಗೆ ಇನ್ಕ್ರೀಸ್ ಆಗಿದೆ ಈ ಮಂತಲ್ಲಿ. ನೀವು ನೋಡ್ತಾ ಇರ್ಬೋದು ಮೋಸ್ಟ್ ವ್ಯೂವರ್ಸ್ ವೆರ್ ನ್ಯೂ ಟು ಯುವರ್ ಚಾನಲ್ 75% ನ್ಯೂ ವ್ಯೂವರ್ಸ್ ಇದ್ದಾರೆ. ರಿಟರ್ನಿಂಗ್ ಅಂತ ಅಂದರೆ ಪ್ರೀವಿಯಸ್ ಮಂತ್ ಏಪ್ರಿಲ್ ಮಾರ್ಚಲ್ಲಿ ಇರ್ತಕ್ಕಂಥ ವ್ಯೂವರ್ಸು ಕೂಡ ರಿಟರ್ನ್ 25% ಆಗಿದ್ದಾರೆ. ಈ ಮಂತ್ ಅಂದರೆ ಏಪ್ರಿಲ್ನಲ್ಲಿ ನನಗೆ 75% ನನಗೆ ಹೊಸ ವ್ಯೂವರ್ಸು, ಹೊಸ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಪೀಪಲ್ ಡಿಡ್ ನಾಟ್ ಜಸ್ಟ್ ವಾಚ್ ಅಂದರೆ ಜನ ಬರೀ ನಿಮ್ಮ ಚಾನಲನ್ನು ಆಗಿರ್ಬೋದು, ನಿಮ್ಮ ಶಾರ್ಟ್ಸನ್ನು ಆಗಿರ್ಬೋದು, ನಿಮ್ಮ ವೀಡಿಯೋವನ್ನು ಆಗಿರ್ಬೋದು ನೋಡಿಲ್ಲ, ದೇ ರೀಚ್ಡ್ ಔಟ್ ಅಂದರೆ ತುಂಬ ಜನಕ್ಕೆ ರೀಚ್ ಆಗಿದೆ. 1715 ಅಂದರೆ 1715 ಲೈಕ್ಸ್ ಈ ಒಂದು ಮಂತಲ್ಲಾಗಿದೆ. 263 ಶೇರ್ಸ್ ಆಗಿದೆ. 21 ಕಮೆಂಟು, ವಿಡಿಯೋ ಆಗಿರ್ಬೋದು, ಲೈವ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಇದೆಲ್ಲ ಕಡೆಯಿಂದ 21 ಕಮೆಂಟ್ ಆಗಿದೆ. 1715 ಲೈಕ್ಸ್, 263 ಶೇರ್ಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಸಿನ್ಸ್ ಮೋಸ್ಟ್ ವ್ಯೂವರ್ಸ್ ವೇರ್ ನೌ ಟು ಯುವರ್ ಚಾನಲ್ ಗಿವ್ ವ್ಯೂವರ್ಸ್ ಎ ರೀಸನ್ ಟು ಕಮ್ ಬ್ಯಾಕ್. ನೋಡ್ತಾ ಇರ್ಬೋದು ಮೇಕ್ ಇಟ್ ಪ್ರಿಡಿಕ್ಟೇಬಲ್, ಕನ್ಸಿಸ್ಟೆನ್ಸಿ ಇನ್ ಫಾರ್ಮೇಟ್, ಫ್ರೀಕ್ವೆನ್ಸಿ ಹೆಲ್ಪ್ಸ್ ವ್ಯೂವರ್ಸ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಅಂದರೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಮಂತಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ನೀವು ಕೂಡ ಬೆಳೆಯೋಕ್ಕಾಗಲ್ಲ. ಟ್ರೈ ಪವರ್ಫುಲ್ ಕಾಲ್ಸ್ ಟು ಆ್ಯಕ್ಷನ್. ಇಟ್ ಮೇ ಸೀಮ್ ಸಿಂಪಲ್ ಬಟ್ ಲೆಟ್ ವ್ಯೂವರ್ಸ್ ನೋ ವೈ ದೇ ಶುಡ್ ಕಮ್ ಬ್ಯಾಕ್. Cultivating your community. Invest time in engaging your viewers and fostering a sense of belonging. ನೀವು ನೋಡ್ತಾ ಇರ್ಬೋದು ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಅವರಿಗೆ ಬೇಕಾಗಿರತಕ್ಕಂಥ ವಿಡಿಯೋಗಳನ್ನು, ಶಾರ್ಟ್ಸನ್ನು ನೀವು ಕೊಡಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂತ ಅಂದರೆ ಇನ್ವೆಸ್ಟ್ ಟೈಮ್ ಇನ್ ಎಂಗೇಜಿಂಗ್ ಯುವರ್ ವ್ಯೂವರ್ಸ್ ಜೊತೆ ನಾವು ಎಂಗೇಜಿಂಗ್ ಆಗಬೇಕಾಗತ್ತೆ. ಲೈವ್ ಸ್ಟ್ರೀಮನ್ನು ಕೂಡ ಬರಬೇಕಾಗತ್ತೆ. ಆವಾಗ ಅವರು ಕೂಡ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಆಲ್ಮೋಸ್ಟು ಶುರು ಮಾಡ್ತಾರೆ. ಇದು ಸ್ನೇಹಿತರೆ ನನ್ನ ನೋಡ್ತಾ ಇರ್ಬೋದು ವೇರ್ ಯು ಆರ್ ಪ್ಲಾನಿಂಗ್, ಕ್ರಿಯೇಟಿಂಗ್ ಆರ್ ರೆಸ್ಟಿಂಗ್ ಹ್ಯಾವ್ ಎ ಗುಡ್ ಮಂತ್ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇದು ಏಪ್ರಿಲ್ ಮಂತ್ನ ರೀಕ್ಯಾಪ್. ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ವ್ಯೂಸ್ ಆಗಿದೆ ಅಂತ ನೀವು ನೋಡಿದರೆ ಈ ಮಂತಲ್ಲಿ ಇಲ್ಲಿ ಏಪ್ರಿಲ್ ಮಂತನ್ನು ನಾನು ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು 3,60,591 ವ್ಯೂಸ್ ಈ ಒಂದೇ ಮಂತಲ್ಲಿ ನನಗೆ ಆಗಿದೆ. ನೀವು ಕೂಡ ನಾನು ಹೇಳೋ ಟ್ರಿಕ್ಸನ್ನು ಡೈಲಿ ನಾನು ಹಾಕೋ ಟ್ರಿಕ್ಸನ್ನು ಯೂಸ್ ಮಾಡಿ ನಿಮ್ಮ ಚಾನಲ್ಲು ಕೂಡ ಆದಷ್ಟು ಬೇಗ ಗ್ರೋ ಆಗುತ್ತೆ. ನನಗೆ ಯಾವ ರೀತಿ ಇಷ್ಟು ವ್ಯೂಸ್ ಸಿಕ್ಕಿದೆಯೋ ಅದಕ್ಕಿಂತ ಡಬಲ್ ವ್ಯೂಸು ನಿನಗೆ ಕೂಡ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ನಿಮ್ಮ ಚಾನಲ್ಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ಇತ್ತು ಅಂತ ಅಂದರೆ ಪ್ರಮೋಟ್ ಮಾಡಬೇಕಾ? ಹಾಗಾದರೆ ನಮ್ಮ ಚಾನಲ್ಗೆ ಕಮೆಂಟ್ ಹಾಕಿ ಪ್ರಮೋಟ್ ಮೀ ಅಂತ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸ್ಕ್ರೀನ್ಶಾಟ್ ತೆಗೆದು ಯೂಟ್ಯೂಬ್ ಚಾನಲನ್ನು ತೋರಿಸಿ ಇವರಿಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ವ್ಯೂವರ್ಸ್ಗೂ ಕೂಡ ನಾನು ಹೇಳ್ತೀನಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಫಾಲೋ ಆಗೋದನ್ನು ಮಾತ್ರ ಮರಿಬೇಡಿ. ಯಾಕಂತ ಅಂದರೆ ಒಳ್ಳೊಳ್ಳೆ ಆಫರನ್ನು ಬಿಡ್ತಾ ಇರ್ತಾರೆ. ವಾಚಸ್ ಆಗಿರ್ಬೋದು, ಶೂ ಆಗಿರ್ಬೋದು, ಈ ಥರ ಬಟ್ಟೆಗಳಿಗಾಗಿರ್ಬೋದು ಬಿಡ್ತಾ ಇರ್ತಾರೆ. ನನ್ನ ವಾಟ್ಸಪ್ ಚಾನಲಲ್ಲಿ ನಾನು ಅದನ್ನು ಡೈಲಿ ಲಿಂಕ್ಗಳನ್ನು ಹಾಕ್ತಾ ಇರ್ತೀನಿ. ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅದಕ್ಕೋಸ್ಕರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್.